ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ತೀರ್ಥಯಾತ್ರೆಯನ್ನು ಕೈಗೊಳ್ಳುವಂಥ ಒಂದು ಭಕ್ತಾದಿಗಳಿಗೆ ಕರ್ನಾಟಕ ಸರ್ಕಾರದಿಂದ ಒಂದು ಸ್ಕೀಮ್ ಇದೆ. ಈ ಒಂದು ಸ್ಕೀಮ್ನಲ್ಲಿ ಕಾಶಿ ಯಾತ್ರೆಯನ್ನು ಕೈಗೊಂಡಿರುವಂಥ ಒಂದು ಭಕ್ತಾದಿಗಳಿಗೆ ಸರ್ಕಾರದಿಂದ ಒಂದು ಸಹಾಯಧನವನ್ನು ಕೊಡ್ತಾ ಇದ್ದಾರೆ. ಎಷ್ಟು ಸಹಾಯಧನವನ್ನು ಕೊಡ್ತಾರೆ ಮತ್ತು ಯಾವ ರೀತಿಯಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು, ಏನೇನು ದಾಖಲೆಗಳು ಬೇಕನ್ನೋದನ್ನ ನಾವು ಇಲ್ಲಿ ಪೇಪರ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಒಂದು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನಾವು ನೋಡೋಣ. ಆಯುಕ್ತರ ಕಾರ್ಯಾಲಯ, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಇಲಾಖೆ, ಈ ಒಂದು ಕಚೇರಿಯ ಒಂದು ಅಡ್ರೆಸ್ಸನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. 4ನೇ ಮಹಡಿ, ಮಿಂಟೋ ಶ್ರೀ ಆಂಜನೇಯ ಭವನ, ಆಲೂರು ವೆಂಕಟರಾವ್ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು. ನೋಡಿ ಮೊಬೈಲ್ ನಂಬರ್ ಸಹ ಕೊಟ್ಟಿದ್ದಾರೆ ಮತ್ತು ಇಮೇಲ್ ಐ ಡಿನೂ ಇಲ್ಲಿ ನಾವು ನೋಡ್ಬೋದಾಗಿದೆ. ಇದೊಂದು ಪತ್ರಿಕಾ ಪ್ರಕಟಣೆಯಾಗಿರುತ್ತದೆ. 2024-25ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದಿಂದ ಕಾಶಿ ಯಾತ್ರೆ ಕೈಗೊಂಡ 30,000 ಯಾತ್ರಾರ್ಥಿಗಳಿಗೆ ತಲಾ 5,000 ರೂಪಾಯಿಗಳಂತೆ ಸರ್ಕಾರ ಸಹಾಯಧನವನ್ನು ವಿತರಿಸುವ ಕುರಿತು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದು ಪ್ರಕಟಣೆ 3/10/2024ರಿಂದ ಆಹ್ವಾನಿಸಲಾಗಿದೆ. ಇನ್ನೊಂದು ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಸ್ಟಾರ್ಟ್ ಆಗಿರೋದು 3ನೇ ತಾರೀಕಿಂದ ಸ್ಟಾರ್ಟ್. ಅರ್ಹತೆಗಳು, ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಅರ್ಹತೆಗಳನ್ನು ಹೊಂದಿರಬೇಕು ಮತ್ತು ಯಾವ ದಾಖಲೆಗಳನ್ನು ರೆಡಿಯಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮೊದಲನೇದಾಗಿ ಯಾತ್ರಾರ್ಥಿಗಳು ಕರ್ನಾಟಕದ ಕಾಯಂ ಒಂದು ನಿವಾಸಿಯಾಗಿರಬೇಕು ಮತ್ತು ಎರಡನೇದು ಬಂದ್ಬಿಟ್ಟು 18 ವರ್ಷ ಮೇಲ್ಪಟ್ಟ ಯಾತ್ರಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಇದೊಂದು ಅವಕಾಶ ಇದೆ. ಮತ್ತು ಮೂರನೇದು ಯಾತ್ರಾರ್ಥಿಗಳು ತಮ್ಮ ಆಧಾರ್ ಕಾರ್ಡಿನ ಎರಡೂ ಕಡೆ ಅಂದರೆ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡ್ ಎರಡನ್ನೂ ಸ್ಕ್ಯಾನ್ ಮಾಡಿ ತಪ್ಪದೇ ಅಪ್ಲೋಡ್ ಮಾಡಬೇಕು. ಮತ್ತು ನೆಕ್ಸ್ಟ್ 4ನೇದು ಬಂದ್ಬಿಟ್ಟು ಚುನಾವಣಾ ಗುರುತಿನ ಚೀಟಿ ಅಥವಾ ರೇಷನ್ ಕಾರ್ಡಿದೊಂದು ವಿಳಾಸದ ಪುರಾವೆಯಾಗಿ ಕೇಳ್ತಾರೆ. ನೆಕ್ಸ್ಟ್ 5ನೇದು ಬಂದ್ಬಿಟ್ಟು ಯಾತ್ರಾರ್ಥಿಗಳು ಕಾಶಿಗೆ ಪ್ರಯಾಣಿಸಿದ ಕುರಿತು ಟಿಕೆಟ್ ಅಪ್ಲೋಡ್ ಮಾಡತಕ್ಕದ್ದು. ಬಸ್ಸಿಗೆ ಹೋದರೆ ಬಸ್ಸಿನ ಟಿಕೆಟನ್ನು ಅಪ್ಲೋಡ್ ಮಾಡಬೇಕು. ಇಲ್ಲ ನೀವೇನಾದರೂ ರಿಸರ್ವೇಷನ್ ಮಾಡ್ಕೊಂಡು ಟ್ರೈನಿಗೆ ಹೋಗಿತ್ತಂದರೆ ಆ ಒಂದು ಟಿಕೆಟನ್ನು ನೀವು ಇಲ್ಲಿ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ನೆಕ್ಸ್ಟ್ 6ನೇದು ಅರ್ಹ ಯಾತ್ರಾರ್ಥಿಗಳು ತಮ್ಮ ಅರ್ಜಿಯನ್ನು ಆನ್ಲೈನ್ ಮೂಲಕ ಸೇವಾ ಸಿಂಧು ವೆಬ್ ಪೋರ್ಟಲ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನೋಡಿ ವೆಬ್ಸೈಟನ್ನು ಇಲ್ಲಿ ಕೊಟ್ಟಿದ್ದಾರೆ ಕ್ಲಿಯರಾಗಿ, ಸೇವಾ ಸಿಂಧು services.karnataka.gov.in ನಲ್ಲಿ ದಿನಾಂಕ 15/1/2025 ಇದೊಂದು ಕೊನೆಯ ದಿನಾಂಕ. ಸಾಯಂಕಾಲ 4 ಗಂಟೆಯವರೆಗೆ ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಕೊನೆಯ ದಿನಾಂಕವನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ದಿನಾಂಕ 15/2/2024ರಿಂದ ಕಾಶಿ ಯಾತ್ರೆ ಕೈಗೊಂಡ ಯಾತ್ರಾರ್ಥಿಗಳು ಕಾಶಿ ಕ್ಷೇತ್ರಕ್ಕೆ ಭೇಟಿ ನೀಡಿದ ಬಗ್ಗೆ ದೇವಾಲಯದ ಮುಂಬದಿಯಲ್ಲಿ ಯಾತ್ರಾರ್ಥಿಗಳು ಛಾಯಾಚಿತ್ರ, ಪೂಜಾ ರಸೀದಿ ಇತ್ಯಾದಿ ದಾಖಲೆಗಳನ್ನು ಅಪ್ಲೋಡ್ ಮಾಡತಕ್ಕದ್ದು. ಅಲ್ಲಿ ಹೋಗಿ ಬಂದಿರೋದಕ್ಕೆ ನಾವು ಒಂದು ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಮತ್ತು 8ನೇದು ಬಂದ್ಬಿಟ್ಟು ಯಾತ್ರಾರ್ಥಿಗಳು ಸಹಾಯಧನವನ್ನು ಒಂದು ಬಾರಿ ಪಡೆದ ನಂತರದಲ್ಲಿ ಅದೇ ವ್ಯಕ್ತಿಗೆ ಮತ್ತೊಮ್ಮೆ ಅನುದಾನ ನೀಡಲಾಗುವುದಿಲ್ಲ. ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ಬಾರಿ ಮಾತ್ರ ಈ ಒಂದು ಸಹಾಯಧನವನ್ನು ನೀಡ್ತಾರೆ ನೋಡಿ. ಈ ಒಂದು ಸಹಾಯಧನ ನೀಡಬೇಕಾದ್ರೆ ಒಂದು 50 ರೂಪಾಯಿನ ಸ್ಟ್ಯಾಂಪ್ ಪೇಪರನ್ನು, ಈ ಸ್ಟ್ಯಾಂಪ್ ಚಾಪ ಕಾಗದವನ್ನು ನೀವು ನೋಟ್ರಿ ಮಾಡಿಸಿ ಒಂದು ವಕೀಲರ ಕಡೆ ಸಹಿ ಮಾಡಿಸಿ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಕಾಶಿ ಯಾತ್ರೆ ಕೈಗೊಂಡಿರೋದನ್ನು ದೃಢೀಕರಿಸುವ ಸಲುವಾಗಿ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದ ಮುಂದುಗಡೆ ಇದೆ, ಆಲ್ರೆಡಿ ಕೊಟ್ಟಿದ್ದಾರೆ GPS ಫೋಟೋವನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಕಾಶಿಗೆ ಹೋಗಿ ಬಂದಿರ್ತಿರಲ್ಲ, ನೀವು ಹೋಗಿದಂಥ ಡೇಟು ಟೈಮಿಂಗ್ ಸಮೇತವಾಗಿ ಒಂದು GPS ಫೋಟೋವನ್ನು ನೀವು ಅಲ್ಲಿ ತೆಗೆದುಕೊಂಡು ಇಟ್ಕೊಂಡಿರಬೇಕು. ಆ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ನೆಕ್ಸ್ಟು ಯಾತ್ರಾರ್ಥಿಗಳು ಅರ್ಜಿ ಸಲ್ಲಿಸುವ ಮುನ್ನ ಅವರ ಬ್ಯಾಂಕ್ ಖಾತೆಗೆ ಚಾಲ್ತಿಯಲ್ಲಿರಬೇಕು. ಸದರಿ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡನ್ನು ತಪ್ಪದೆ ಸೀಡ್ ಹಾಗೂ NPCI ಆ್ಯಕ್ಟಿವ್ ಮಾಡಿಸಿರತಕ್ಕದ್ದು. ಇದೊಂದು NPCI ಮ್ಯಾಪಿಂಗ್ ಅನ್ನೋದು ನಮ್ಮ ಅಕೌಂಟ್ಗೆ ಆ್ಯಕ್ಟಿವ್ ಆಗಿರೋದಕ್ಕೆ ಒಂದು ಬ್ಯಾಂಕಿನಲ್ಲಿ ಮಾಡ್ತಾರೆ. ಅದನ್ನು ನೀವು ಈ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆನೇ ನೀವು ಈ ಒಂದು ಕೆಲಸವನ್ನು ಮಾಡಿದ ನಂತರ ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತು ತಪ್ಪದೇ ಒಂದು ಯಾಕಂದರೆ DBT ಮೂಲಕ ಅಮೌಂಟನ್ನು ಹಾಕ್ತಾ ಇರೋದ್ರಿಂದ ಡೈರೆಕ್ಟಾಗಿ ಬೆನಿಫಿಷರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಮೌಂಟ್. ಅದರಿಂದ ನಾವು ಆಧಾರ್ ಸೀಡಿಂಗ್ ಮತ್ತು NPCIಯನ್ನು ಚೆಕ್ ಮಾಡ್ಕೊಂಡಿರಬೇಕು ನೋಡಿ. ಇದೆಲ್ಲನೂ ಕೊಟ್ಟು ಹೆಚ್ಚಿನ ವಿವರಗಳಿಗಾಗಿ ಒಂದು ವೆಬ್ಸೈಟನ್ನು ಕೊಟ್ಟಿದ್ದಾರೆ. ಆ ವೆಬ್ಸೈಟ್ಗೆ ನೀವು ಭೇಟಿ ನೀಡಿ ಇನ್ನೂ ಬೇಕಾದರೆ ಹೆಚ್ಚಿನ ಒಂದು ಮಾಹಿತಿಯನ್ನು ನೀವು ಪಡೆದುಕೊಂಡು ಎಲ್ಲ ವಿವರಗಳನ್ನು ಓದಿ ತಿಳಿದ ನಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ಇದು ಕೊಟ್ಟಿದ್ದಾರೆ ನೋಡಿ. ಸ್ನೇಹಿತರೆ, ಈ ಒಂದು ಮಾಹಿತಿಯು ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ನೋಟಿಫೈ ಆಗಿರಿ. ಇದೇ ರೀತಿಯಾದ ಒಂದು ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ನಾವು ನಿಮಗೆ ಕೊಡ್ತೇವೆ. ಚಾನಲನ್ನು ಫಾಲೋ ಮಾಡಿದರೆ ಮಾತ್ರ ನಿಮಗೆ ನಾವು ಮಾಡೋ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ ಮೂಲಕ ಸಿಗ್ತವೆ.